ವಾಚಾ? ಯಪ್ಪಂಗೇನು ಬುದ್ಧಿ ಇಲ್ವಾ? ಆಫ್ಟರ್ ಆಲ್ 1,000 ರೂಪಾಯಿಗೆ ಅವ್ರ ವಾಚು 10,000 ರೂಪಾಯಿ ಬೆಲೆ ಬಿಡೋ ವಾಚ್ ಕೊಡ್ತಿದಾರಲ್ಲ. ಅಯ್ಯೋ, ರುಬ್ಬಕ್ಕಲ್ಲಿ ಕೊಟ್ಟೆ ಬಿಟ್ರು. ಯಾಮಾರ್ಬಿಟ್ನಲ್ಲ. ದಿನ ಏಜೆ ಬಜಾರ್ ಹೊಡೆದಿದ ತಕ್ಷಣ ನಾವೆಲ್ಲ ಗೊಂಬೆಗಳ ತರ ಓಡೋಗ್ತಿದ್ವಿ. ಆದ್ರೆ ಈಗ ಲೀಲಾ ಈ ಜನ ಕೈ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲಿ ನೋಡಿದ್ದನ್ನೆಲ್ಲ ನಂಬೇಡಿ. ಆಕ್ಚುಲ್ ಆಗಿ ಏನಾಗಿದೆ ಅಂತ ನಾವು ಅನಲೈಸ್ ಮಾಡಬೇಕು. ಅಂಗೈ ಹುಣ್ಣು ಕನ್ನಡಿ ಬೇಕಾ? ಕಣ್ಣೆದ್ರಿಗೆ ಎಲ್ಲ ಕಾಣಿಸ್ತದೆ. ನನ್ಗಂತೂ ಇದು ಏಜೆ ತರ ಕಾಣಿಸ್ತಾನೆ ಇಲ್ಲ. ಈ ಹೆಂಡತಿರ್ ಶಾಪಿಂಗ್ ಹೋದಾಗ ಬ್ಯಾಗು, ತರಕಾರಿ, ಬಾಸ್ಕೆಟು ಎಲ್ಲ ಹಿಡ್ಕೊಂಡು ಹಿಂದೆ ಬರ್ತಿರ್ತಾರಲ್ಲ, ಟಿಪಿಕಲ್ ಗಂಡ ಆ ತರ ಅನಿಸ್ತದೆ. ಈಗ್ಲೂ ಹೇಳಕ್ ಆಗಲ್ಲ ಅಕ್ಕ. ಆ ಲೀಲಾ ತನ್ನ ಶಾಪಿಂಗ್ ಮಾಡಿ ಅದನ್ನ ಏಜೆಕಲ್ಲಿ ಹೊರ್ಸ್ಕೊಂಡು ತಾನ್ ಮಾತ್ರ ಆರಾಮಾಗಿ ರಾಣಿ ತರ ನಡ್ಕೊಂಡ್ ಬರ್ತಿರ್ತಾಳೆ. ಏನ್ ಗೋಲ್ಡನ್ ಮೌತ್ ಮೇಡಮ್ ನಿಮ್ದು. ನೀವೇನಾದ್ರೂ ಗಿಳಿಶಾಸ್ತ್ರ ಹಾಕೊಂಡು ಕೂತ್ಕೊಂಡ್ರೆ ಒಳ್ಳೆ ಬಿಸ್ನೆಸ್ ಮೇಡಮ್. ಅಂದ್ರೆ ಅದೇನ್ ಕರೆಕ್ಟ್ ಆಗಿ ಹೇಳಿ. ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ, ನೋಡುವ ಸಮಯ. ಅಕ್ಕ, ಇದೇನಕ್ಕ ಇದು? ನಾವ್ ಏನೇನ್ ಅನ್ಕೋತೀವೋ ಎಲ್ಲ ಆಗ್ತಿದೆ. ಅಂದ್ರೆ ಲೀಲಾ ರುಬ್ಬೋಕಲ್ನ ಶಾಪಿಂಗ್ ಮಾಡಿ ಅದನ್ನ ಏಜೆಕಲ್ಲಿ ಹೊರ್ಸ್ಕೊಂಡ್ ಬರ್ತಿದ್ದಾಳೆ. ಅತಿ ಆಯ್ತು. ಇದ್ಯಾಕೋ ತುಂಬಾ ಅತಿ ಆಯ್ತು. ನನ್ ಕೈಲಿ ಇದನ್ನ ನೋಡಕ್ ಆಗ್ತಿಲ್ಲ. ಮೊದ್ಲು ಇದನ್ನ ಸ್ಟಾಪ್ ಮಾಡಿ. ನಿಮಗೆ ಭಾರ ಆಗ್ತಿಲ್ವಾ? ಇಲ್ಲ. ಅಯ್ಯೋ, ಇದೇನು ರುಬ್ಬೋಕಲ್ಲ, ಇಲ್ಲ ಶೂಟಿಂಗ್ ಅಲ್ಲಿ ಯೂಸ್ ಮಾಡೋ ಥರ್ಮೋಕೋಲ? ಏನ್ ಮಾಡ್ತಾ ಇದೀಯಾ? ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಅದು ಗೊತ್ತಾಗಬೇಕಂದ್ರೆ ನಾನು ನಿನ್ ಮೇಲೆ ಹೊರಸ್ಬೇಕು. ಹೊರಸ್ಲಾ? ಲೀಲಾ, ನೀನ್ ಸೋಲ್ಬಾರ್ದು, ನೀನ್ ಗೆಲ್ಬೇಕು. ಏನಾದ್ರು ಪ್ಲಾನ್ ಮಾಡು. ನಿಂತ್ಕೊಳ್ಳಿ. ಏನೀಗ? ರುಬ್ಬೋಕಲ್ಲಿ ಇಳಿಸಿ ಹೇಳ್ತೀನಿ. ಇಳಿಸಿ. ಏನ್ ನಿನ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ಮು ನಂದಲ್ಲ, ಹೊಟ್ಟೆದು. ಯಾಕೆ ಹೊಟ್ಟೆ ನೋವ್ತಾ ಇದೆಯಾ? ಹೊಟ್ಟೆ ಹಸಿತಾ ಇದೆ. ಅಷ್ಟೇ ತಾನೇ, ಊಟ ಕೊಡಿಸ್ತೀನಿ ತಡಿ. ಹಾಗಲ್ಲ, ಅದಕ್ಕೆ ಕಂಡೀಷನ್ಸ್ ಇದೆ. ಸೊ ಅಕಾರ್ಡಿಂಗ್ ಟು ಮೈ ಕಂಡೀಷನ್, ಯಾವುದೇ ಬೆಲೆ ಬಾಳೋ ವಸ್ತುನ ಉಪಯೋಗಿಸದೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಹೆಸರನ್ನ ಉಪಯೋಗಿಸದೆ ನೀವೇ ಸಂಪಾದನೆ ಮಾಡಿ ನಂಗೆ ಊಟ ಕೊಡಿಸ್ಬೇಕು. ನಾನು ಯಾಕೆ ನಿನಗೆ ಊಟ ತಂದ್ಕೊಡ್ಬೇಕು? ಡಿಸ್ಕೌಂಟ್ ಎಲ್ಲ ಬಿಟ್ಟು 5 ಗಂಟೆ 10 ನಿಮಿಷದವರೆಗೂ ನಾನು ಹೇಳ್ದಂಗೆ ನೀವು ಕೇಳಬೇಕು, ಅದಕ್ಕೆ ಕೊಡಿಸ್ಬೇಕು. ಸೀರಿಯಸ್ ಆಗಿ ತುಂಬಾ ಇರಿಟೇಟ್ ಮಾಡ್ತಾ ಇದೀಯ ನೀನು. ನಾನು ನಿಮಗೆ ಇರಿಟೇಟ್ ಮಾಡ್ತಿಲ್ಲ, ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ. 30 ನಿಮಿಷ ಕನ್ಸೆಷನ್ ಕೊಡ್ತೀನಿ, ಡಿಸ್ಕೌಂಟ್ ಆಫರ್ ಅಂತ. ಏನು ಸೋಲ್ ಒಪ್ಕೋತೀರಾ ಆಗಲ್ಲ ಅಂತ? ಈ ಏಜೆ ಯಾವತ್ತೂ ಸೋಲು ಒಪ್ಕೊಳ್ಳದ. ಹಾಗೆ ಕೊಟ್ಟ ಮಾತನ್ನು ತಪ್ಪಲ್ಲ. ಅಬ್ಬಬ್ಬಬ್ಬಾ, ರೋಷದಲ್ಲಿ ಬೇರೆ ಹೋಗ್ತಿದ್ದಾರೆ, ಸೂಟು ಬೂಟು ಹಾಕೊಂಡು ಬೇರೆ ಹೋಗ್ತಿದ್ದಾರೆ. ಪಾತ್ರೆ ತೊಳೆದೆ ಇವ್ರು ನನಗೆ ಊಟ ಕೊಡಿಸ್ಬೇಕು. ಚೆನ್ನಾಗಿ ಮಜಾ ತಗೋತೀನಿ. ಅನ್ನ, ಸಾರು, ಪಕೋಡ, ಚಪಾತಿ, ಬಿಸಿ ಬಿಸಿ ಬಿಸಿ. ಬನ್ನಿ. ನಾನು ಎಷ್ಟು ಬಡ್ಕೊಂಡ್ರು ಒಂದ್ ನರಪಿಳ್ಳೆನೂ ಇಲ್ಲಿ ಬರಲ್ಲ. ಎದುರುಗಡೆ ಹೋಟ್ಲನವನು ಅದೇನ್ ಮಂಗಮಾಯ ಮಾಡ್ಬಿಟ್ಟಿದ್ದಾನೇನೋ, ಮದ್ದು ಹಾಕ್ಬಿಟ್ಟಿದ್ದಾನೋ ಏನೋ, ಎಲ್ಲ ಅಲ್ಲೇ ಹೋಗಿ ಸಾಯ್ತಾರೆ. ನನ್ ಕರ್ಮ. ಯಪ್ಪ, ಬೆಳಗ್ಗೆಯಿಂದ ಒಂದ್ ನರಪಿಳ್ಳೆ ಕೂಡ ಬಂದಿರ್ಲಿಲ್ಲ. ಯಾರೋ ಇಬ್ಬರು ಬರ್ತಾ ಇದ್ದಾರೆ. ಬನ್ನಿ. ಏನ್ ಬೇಕು? ಒಂದು ಊಟ ಎಷ್ಟು? ಅಯ್ಯೋ, ಅನ್ನ, ಸಾಂಬಾರು, ರಸಮು, ಚಪಾತಿ, ಪಲ್ಯ, ಪಕೋಡ, ಜೊತೆಗೆ ಹಪ್ಪಳನೂ ಫ್ರೀ. ಜಾಸ್ತಿ ಏನಿಲ್ಲ, ಹೊಟ್ಟೆ ತುಂಬಾ ಕೊಡ್ತೀನಿ. 20 ರೂಪಾಯಿ ಅಷ್ಟೇ. ಅಜ್ಜಿ, ನನಗೆ ಈಗಲೇ ಊಟ ಬೇಡ. ಮತ್ ಯಾವಾಗಪ್ಪ ಮಾಡ್ತೀಯಾ? ಅಜ್ಜಿ, ಮೊದಲು ನನಗೆ ಕೆಲಸ ಕೊಡಿ, ಅದಾದ್ಮೇಲೆ ಊಟ ತಗೊಂಡು ಹೋಗ್ತೀನಿ. ಬೇಕಾದ್ರೆ
ನಾನು ಮಾಡೋ ಕೆಲಸಕ್ಕೆ ಅದನ್ನ ಸಂಬಳ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಒಳ್ಳೆ ಕೆಲಸ ಅಲ್ಲಪ್ಪ. ಆಯ್ಕೊಂಡು ತಿನ್ನೋಳ ಹತ್ರ ಭಿಕ್ಷೆ ಬೇಡಕ್ ಬಂದ್ರಂತೆ, ಹಂಗಾಯ್ತು ನಿಂದು. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಅಜ್ಜಿಗೆ ಕೆಲಸ ಇಲ್ಲ, ಇನ್ನು ನಿಮಗೆ ಎಲ್ಲಿ ಕೆಲಸ ಕೊಡಿಸ್ತಾರೆ? ಅಜಯ್, ನೀವು ಏನಂದ್ರೂ ಪರವಾಗಿಲ್ಲ, ನನಗೆ ಯಾವುದಾದ್ರೂ ಕೆಲಸ ಕೊಡಿ, ತುಂಬ ಪ್ರಾಂಪ್ಟಾಗಿ ಮಾಡ್ತೀನಿ. ಬಟ್ ನನಗೆ ಕೆಲಸ ಬೇಕಷ್ಟೇ. ಅಲ್ಲಪ್ಪ, ಸೂಟು ಬೂಟು ಎಲ್ಲ ಹಾಕೊಂಡು ಇಷ್ಟು ಚೆನ್ನಾಗಿ ಬಂದಿದೀಯಾ, ನಿನಗೆ 20 ರೂಪಾಯಿ ಕೊಡೋಕ್ ಕಷ್ಟನಾ ಊಟಕ್ಕೆ? ಕೆಲವು ಸತಿ ಪರಿಸ್ಥಿತಿ ಹಾಗೆ ಮಾಡ್ಬಿಡುತ್ತೆ ಅಜ್ಜಿ. ನಿನ್ ಮಾತು ನಿಜ ಅನ್ನು. ನಿನಗ್ ಕೆಲಸ ಕೊಡೋಷ್ಟು ಶ್ರೀಮಂತಳಲ್ಲಪ್ಪ ನಾನು, ಆದ್ರೆ ನಿನ್ಗೆ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಅಷ್ಟು ಶಕ್ತಿ ಆ ದೇವ್ರು ನನಗೆ ಕೊಟ್ಟಿದ್ದಾನೆ. ದುಡ್ಡೇನು ಕೊಡ್ಬೇಡ, ಹಾಗೆ ಊಟ ಮಾಡು. ಬೇಡ ಅಜ್ಜಿ, ನನಗೆ ಊಟ ಬೇಡ, ನನಗೆ ಯಾವುದಾದ್ರೂ ಕೆಲಸ ಕೊಡಿ. ಅಯ್ಯೋ, ನಿನಗೇನಪ್ಪ ಕೆಲಸ ಕೊಡ್ಲಿ ನಾನು? ನನಗೆ ಏನು ಕೆಲಸ ಇಲ್ಲ ನೋಡು. ಬೆಳಗ್ಗೆನೆ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಆದರೆ ನನಗೊಂಚೂರು ವ್ಯಾಪಾರನೇ ಆಗ್ತಾ ಇಲ್ಲ. ಇನ್ನು ನಿನಗೆಲ್ಲಿಂದಪ್ಪ ಕೆಲಸ ಕೊಡಲಿ? ಅಲ್ಲ ಅಜ್ಜಿ, ವಾಸನೆಯಲ್ಲಿ ರುಚಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತದೆ, ಯಾಕೆ ಜನ ಬರಲ್ಲ ಇಲ್ಲಿಗೆ? ಅಜ್ಜಿ, ಹೇಗೆ ಗೊತ್ತಾಯ್ತು ಅಂತಾನಾ? ಬಾಸ್ತು ಮೂಗ್ ಶಾರ್ಪ್, ಸ್ಮೆಲ್ಲಲ್ಲೇ ಕಂಡಿಡ್ಬಿಡ್ತಾರೆ ಅಂತ ತಿಳ್ಕೊಬೇಡಿ. ಊಟ ಕೊಡ್ಲಿ ಅಂತ ಮಸ್ಕ ಹೊಡಿತಿದ್ದಾರೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವು ಹೇಳಿ ಅಜ್ಜಿ. ಏನಂತ ಹೇಳಪ್ಪ? ಆ ಎದುರುಗಡೆ ಹೋಟೆಲ್ನವನಿದ್ದಾನೆ ನೋಡು, ಅವನೇ ಒಬ್ಬ ಕಿರಾತಕ. ಅದು ಏನು ಮೋಡಿ ಮಾಡಿದಾನೋ ಏನೋ, ಯಾರು ನನ್ನ ಹೋಟ್ಲಿಗೆ ಬರೋದೇ ಇಲ್ಲ. ಅಪ್ಪಿ ತಪ್ಪಿ ಯಾರಾದರೂ ಬಂದ್ರು ಅಂತ ಇಟ್ಕೋ, ಅದೇನೋ ಮಂಕು ಬೂದಿ ಎರ್ಚಿ ಅವ್ರ ಕಡೆ ಎಳ್ಕೊಂಡ್ಬಿಡ್ತಾನೆ. ಅಜ್ಜಿ, ನನಗೆ ಕೆಲಸ ಸಿಕ್ತು ಬಿಡಿ, ಅಲ್ಲಿರೋ ಜನಗಳೆಲ್ಲ ಇಲ್ಲಿಗೆ ಬರೋ ಹಾಗೆ ಮಾಡ್ತೀನಿ. ಆಮೇಲೆ ಬೇಕಾರೆ ನೀವು ನನಗೆ ಸಂಬಳ ಕೊಡಿ. ಸುಮ್ಮನೆ ಯಾಕಪ್ಪ ಆಸೆ ಹುಟ್ಟಿಸ್ತೀಯ? ಅದೆಲ್ಲ ಆಗದೆ ಇರೋ ಕೆಲಸ ಬಿಡು. ಅಜ್ಜಿ, ಇವತ್ತಿಗೆ ಈ ಹೋಟ್ಲಿಗೆ ನಾನೇ ಮಾರ್ಕೆಟಿಂಗ್ ಮ್ಯಾನೇಜರ್. ಎದುರುಗಡೆ ಇರೋರ್ನೆಲ್ಲ ಹೇಗೆ ಇಲ್ಲಿ ಕರ್ಕೊಂಬರ್ತೀನಿ ನೋಡ್ತಾ ಇರಿ. ಪಾಪ, ದೊಡ್ಡ ಮನುಷ್ಯರ ಮನೆ ಹುಡುಗ ಅನ್ಸುತ್ತೆ. ಏನ್ ಕಷ್ಟ ಬಂದ್ಬಿಟ್ಟಿದೆಯೋ ಏನೋ, ವ್ಯವಹಾರದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ಹುಚ್ಚಿಡ್ದು ಬಿಟ್ಟಿರ್ಬೇಕು. ಅಲ್ಲಿರೋ ಜನರನ್ನೆಲ್ಲ ಇಲ್ಲಿ ಕರ್ಕೊಂಡು ಬರ್ತಾರಂತೆ. ನಾನು ನೋಡ್ತೀನಿ ಅದು ಹೇಗೆ ಕರ್ಕೊಂಡು ಬರ್ತಾರೆ ಅಂತ. ಬೇಗ ತಗೊಳ ಮಾದೇವ, ಜನ ನೋಡಿ ಎಷ್ಟು ಜನ ಇದಾರೆ. ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು? ಎಲ್ಲೋಡ್ರಿ ಜನ ಎಷ್ಟು ಜನ ಇದಾರೆ. 5 ನಿಮಿಷ ಇರೋದೊಬ್ಬ ಹುಡುಗ ಹೇಳ್ತಲ್ಲ ಮಾದೇವ, ನೋಡ ಅಲ್ಲಿ. ಏನ್ರಿ 20 ನಿಮಿಷ ಆಯ್ತು ಆರ್ಡರ್ ಮಾಡಿ, ಇನ್ನ ಎಷ್ಟೊತ್ತರಿ ಕಾಯ್ಬೇಕು? 50 ನಿಮಿಷದಿಂದ ಕೂತ್ಕೊಂಡವ್ರ ಅವ್ರ ಇರ್ರಿ 1 ನಿಮಿಷ. ಬರ್ತೀವಿ ಅಂತ ಗೊತ್ತು ತಾನೆ, ರೆಡಿ ಮಾಡ್ಕೊಡ್ಬೇಕು ತಾನೆ ಬೇಗ ನೀವು. ಒಬ್ನೇ ಹುಡುಗ ಇರೋದ್ ನೋಡ್ತಾವ್ ಇರ್ರಿ. 5 ನಿಮಿಷ ಇರ್ರಿ, ಆಯ್ತು ಮುಗೀತಾಯ್ತಿರ್ರಿ. ಏನ್ 5 ನಿಮಿಷ ನೀವು 5 ನಿಮಿಷ ಅಂತ ನೀವು ಒಬ್ರೇ ಇರ್ಬೇಕು, ನಮ್ಮ ಪಾಡ ನಾವು ಹೋಗ್ತೀವಿ ಅಷ್ಟೇ ಬೇರೆ ಕಡೆ. ಅಯ್ಯೋ ಹೋಗ್ರಿ, ನಿಮ್ಗಾರ ಹಿಡ್ಕೊಂಡವ್ರಿ ಇವಾಗ. ಏನ್ರಿ ಹಿಂಗ್ ಮಾತಾಡ್ತಾರೆ? ಹೋಗ್ರಿ ಇಲ್ಲಿ ಬಂದ ಅಜ್ಜಿ ಅಂಗಡಿಲ್ಲ ತಿಂತೀನಿ. ಹೋಗ್ರಿ, ಎಲ್ ಬೇಕಲ್ ಹೋಗ್ರಿ. ನೋಡ್ರಿ ಹೆಂಗ್ ಮಾತಾಡ್ತಾರ, ಅವ್ರು ಕೊಟ್ಟಾಗ ಇಸ್ಕೋಬೇಕಂತ ನಮ್ಗೆ ಯಾವ ಕರ್ಮ? ಅಕ್ಕಪಕ್ಕ ಯಾವ ಬೇರೆ ಹೋಟ್ಲ್ ಇಲ್ವಲ್ಲ ಸರ್? ಯಾಕಿಲ್ಲ ರೀ, ಎದುರುಗಡೆ ಅಜ್ಜಿ ಹೋಟ್ಲ್ ಇಲ್ವಾ? ಅಲ್ಲ, ಹೋಗಿ ನಿಮ್ ಲೆವೆಲ್ಗೆ ಅಲ್ಲಿ ಚೆನ್ನಾಗಿ ಲೆವೆಲ್ ಯಾವ್ದಾದ್ರೇನಂತೆ, ಊಟ ಚೆನ್ನಾಗಿರ್ಬೇಕು ಅಷ್ಟೇ. ಇವನ ಹತ್ರ ಯಾರು ಅನ್ಸ್ಕೊಂಡ, ನಾನು ಅಲ್ಲಿ ಹೋಗ್ತೀನಿ ಬಿಡೆ. ಏನಪ್ಪ ನೀನು ಏನೋ ಮಾಡ್ತೀನಿ ಅಂತ ಹೋದೆ, ಒಬ್ನೇ ಬರ್ತಾ ಇದೀಯಾ? ನನಗೆ ಗೊತ್ತಿತ್ತು ಕಣಪ್ಪ, ಕಿರಾತಕ ಅವನು. ಯಾರನ್ನು ನನ್ನ ಹೋಟ್ಲ ಹತ್ರ ಬರೋಕ್ಕೆ ಬಿಡಲ್ಲ. ಏನ್ ಮಾಡೋದು ಹೇಳು? ನನ್ನ ಹಣೆಯಲ್ಲಿ ಇದೆಲ್ಲ ವ್ಯಾಪಾರ ಮಾಡೋದೇ ಬರ್ದಿಲ್ಲ ಅನ್ಸುತ್ತೆ. ಬಿಟ್ಟಾಕೋದನ್ನ. ನಿನ್ಗೆ ಊಟ ಕೊಡ್ಲ? ಕಾಸು ಗೀಸು ಏನು ಬೇಡ. ಅಜ್ಜಿ, ಈಗ ಕೊಡಿ ಊಟ. ಸರಿಯಪ್ಪ, ಕೊಡ್ತೀನಿ ನೀರು. ಹಲೋ, ನಾನು ಹೇಳಿದ್ದು ನೀವೇ ಸಂಪಾದನೆ ಮಾಡಿ ಊಟ ಕೊಡ್ಸಿ ಅಂತ, ಓಸಿಯಾಗಿ ಊಟ ಕೊಡ್ಸಿ ಅಂತ ಅಲ್ಲ. ಈಗ ಅವ್ರು ಕೊಡ್ತಾ ಇರೋದು ನನಗೆ, ನಿನಗಲ್ಲ. ನನಗೆ ನಿನ್ ಕಂಡೀಷನ್ ಪ್ರಕಾರ ನಾನ್ ದುಡಿಮೆ ಮಾಡಿ ನಿನಗ್ ಕೊಡಿಸ್ಬೇಕು ಅಂತ ಹೇಳಿದ್ದೆ ಹೊರತು ನಾನ್ ತಿನ್ಬಾರ್ದು ಅಂತ ಹೇಳಿಲ್ಲ ಅಲ್ವಾ? ಹಾಗಿದ್ರೆ ನಿಮ್ ಕೈಯಲ್ಲಿ ಸಂಪಾದನೆ ಮಾಡಿ ನಂಗೆ ಊಟ ಕೊಡ್ಸಲ್ಲ ಅಂತ ಆಯ್ತು. ನಾವು ಒಂದ್ಸತಿ ಚಾಲೆಂಜ್ ತಗೊಂಡ್ರೆ ಮುಗೀತು, ಬದಲಾಯಿಸೋ ಮಾತೇ ಇಲ್ಲ. ಮತ್ತೆ ಹೇಗ್ ಸಂಪಾದನೆ ಮಾಡ್ತೀರಾ? ಹೇಗ್ ಊಟ ಕೊಡಿಸ್ತೀರಾ? ಸಂಪಾದನೆ ಬರ್ತಾ ಇದೆ, ಇನ್ ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗುತ್ತೆ. ಅಜಯ್ ಕೊಡಿ.
ಅಜಯ್, ಸಕ್ಕತ್ತಾಗಿದೆ ಸಾಂಬಾರು, ತುಂಬಾ ಚೆನ್ನಾಗಿದೆ. ಬನ್ನಿ ಸರ್, ನಾನು ಜೀವಮಾನದಲ್ಲೇ ತಿಂದಿಲ್ಲ. ತೊಳಿ ಸಕ್ಕತ್ತಾಗಿದೆ. ಅಮ್ಮ ನನಗೊಂದು ಊಟ ಕೊಡಿ. ತಗೊಳ್ಳಿ. ಇನ್ನು ಏನಾದ್ರು ಬೇಕಾದ್ರೆ ಕೇಳಿ. ಆಯ್ತು. ಓಯ್, ಅಲ್ಲೇನ್ ಕಾಯ್ತಾ ಇದೀಯೋ ಸೋಡಾ ಊಟ ತಿನ್ನಕ್ಕೆ? ಎದುರುಗಡೆ ಬಾ, ಒಳ್ಳೆ ಊಟ ಸಖತ್ತಾಗಿದೆ. ಇದೇನಪ್ಪ ಇದು ಟ್ವಿಸ್ಟು? ಏನ್ ಕೊಡ್ತೀರಾ? ಮಾ ಒಂದು ಚಿತ್ರಾನ್ನ ಕೊಡಿ. ಕೊಡ್ತೀನಿ ಒಂದು ನಿಮಿಷ. ಇರ್ರಿ, ಕಾಯಿ ಹಂಗಿದ್ರೆ ಕಾಯ್ರಿ, ಇಲ್ಲಾಂದ್ರೆ ಹೋಗ್ರಿ. ಹೇಳ್ತಾ ಇಲ್ವಾ ಇಲ್ಲಿ ಜನ ಇದಾರೆ ಅಂತ ಅರ್ಥ ಆಗಲ್ವಾ ಒಂದ್ ಸತಿ ಹೇಳಿದ್ರೆ? ಹೋದ್ರು ಬಿಡಲೆ. ಕೊಡ ಇರೋರು ನೋಡ, ಇನ್ನು ಜನ ಎಲ್ಲೋಗ್ತಾರೆ, ಮತ್ತೆ ವಾಪಸ್ ಬಂದೇ ಬರ್ತಾರೆ. ಅಮ್ಮ ಇಲ್ಲಿ ಎಷ್ಟಮ್ಮ ಊಟ? 20 ರೂಪಾಯಿ ಅಪ್ಪ. ಅಜಯ್, ನಿಮ್ಗೆ ಲೆಕ್ಕನೇ ಗೊತ್ತಾಗಲ್ಲ ಸರ್. ನೀವು ಫುಲ್ ಮೀಲ್ಸ್ ತಗೊಂಡಿದ್ದಲ್ಲ, 40 ರೂಪಾಯಿ ಅದಾಯ್ತು. ಅರ್ಧ ಚಿತ್ರಾನ್ನ 20 ರೂಪಾಯಿ ಸೇರಿ 60 ರೂಪಾಯಿ ಆಯ್ತು. ಯಾರಿಗಿದ ನೋಡಿ ಸರ್. ಇಷ್ಟೊಂದು ಬೇಡಪ್ಪ ನಂಗೆ. 100 ರೂಪಾಯಿನೇ ತಗೊಂಡ್ಬಿಡಮ್ಮ, ಒಳ್ಳೆ ಊಟ. ನನಗೆ ತುಂಬಾ ಇಷ್ಟ ಆಯ್ತು, ಸಂತೋಷ ಆಯ್ತು. 100 ರೂಪಾಯಿನೇ ತಗೊಂಡ್ಬಿಡು. ಅಯ್ಯೋ ದೇವ್ರೆ, ನಿನ್ನ ಹತ್ರ 100 ರೂಪಾಯಿ ತಗೊಳದ? ನಿನ್ ತಲೆ ಮೇಲೆ ಕೈ ಇಟ್ಟು ನಾನು ಯಾವ ಬಿಲ್ಡಿಂಗ್ ಕಟ್ಟಕ್ ಹೋಗ್ಲಿ? ಬೇಡಪ್ಪ, ಬರೀ 60 ರೂಪಾಯಿ ಕೊಡು ಸಾಕು. 60 ರೂಪಾಯಿ ಅಂತ 60 ರೂಪಾಯಿ ಕೊಡಿ, ಚಿಲ್ಲರೆ ಕೊಡ್ತೀನಿ. ಇನ್ನೆಲ್ಲಿ ಬರ್ತಾ ಅಜಯ್, ನೀವು ಆ ಕಡೆ ಚಿಲ್ಲರೆ ನೋಡಿ ನಾನು ಕೊಡ್ತೀನಿ. ಸರ್ ಬನ್ನಿ ಸರ್ ಈ ಕಡೆಗೆ. ಅಲ್ಲ, ಅಲ್ಲಿ ಹೋಗಿ ಸೋತ್ ಸುಣ್ಣಾಗಿ ಬಂದ್ರು ಅನ್ಕೊಂಡೆ. 5 ನಿಮಿಷದಲ್ಲಿ ಅಲ್ಲಿರೋ ಜನನ ಇಲ್ಲಿ ಶಿಫ್ಟ್ ಮಾಡ್ಬಿಟ್ರು. ಹೀರೋನೇ ಇವರು. ಅದಕ್ಕೆ ಅನ್ಸುತ್ತೆ ಇವ್ರ ರೆಸ್ಟೋರೆಂಟ್ಗೆ ಜನ ಮುಗಿಬೀಳೋದು. ಹಲೋ ಸರ್, ನಾನು ಸರ್. ಹ್ಞೂ ಸರ್, ನಮ್ಮ ಹೋಟ್ಲ್ ಎದುರುಗಡೆ ಒಂದು ಅಮ್ಮ ಒಂದು ಅಂಗಡಿ ಇಟ್ಕೊಂಡಿದ್ದಾಳೆ ಸರ್. ಒಂದು ಹೈಜೀನ್ ಇಲ್ಲ, ಒಂದು ನೀಟ್ನೆಸ್ ಇಲ್ಲ, ಲೈಸೆನ್ಸ್ ಕೂಡ ಇಲ್ಲ ಸರ್. ಏನೋ ಸ್ವಲ್ಪ ನೀವು ಬಂದ್ಬಿಟ್ಟು ನೋಡಿ ಸರ್, ಅದೊಂದು ಅಂಗಡಿ ಎತ್ತಂಗಡಿ ಮಾಡಿಸ್ಕೊಡ್ಬೇಕು ಸರ್. ಹ್ಞೂ ಸರ್. ಓಕೆ ಸರ್. ಅಬ್ಬಬ್ಬಬ್ಬಾ, ಇವ್ರು ನೋಡಿದ್ರೆ ಕೋಟಿಗೊಬ್ಬ ಸಿನಿಮಾದಲ್ಲಿರೋ ನಮ್ ವಿಷ್ಣುವರ್ಧನ್ ಅವ್ರು ನೋಡ್ದಂಗಾಗತ್ತೆ. ಬಾಂಬೆಯಲ್ಲಿ ಬಾದ್ಶಾ, ಬೆಂಗಳೂರಲ್ಲಿ ಆಟೋ ಡ್ರೈವರು. ಅದಕ್ಕೆ ಹೇಳೋದು ತುಂಬಿದ ಕೊಡ ತುಳ್ಕಲ್ಲ ಅಂತ. ಏನ್ ಮಾಡ್ತಿದ್ಯಣ್ಣ? ಪ್ಲೇಟ್ ನಿಂದೆ ಇಟ್ಬಿಡು. ಪಾಪ ಅಜ್ಜಿ ಒಬ್ಬರೇ ಇದಾರೆ, ಕ್ಲೀನ್ ಮಾಡೋಕ್ ಕಷ್ಟ ಆಗಲ್ವಾ? ಸರಿ ಅಣ್ಣ, ಹೇಳಿ ಸರ್, ನಿಮ್ಗೇನು ಸರ್? ಸರ್ ನಮಸ್ಕಾರ ಸರ್. ಸರ್ ಬನ್ನಿ ಸರ್. ನೀವೇನ್ ತಲೆ ಕೆಡ್ಸ್ಕೊಬೇಡಿ. 10 ನಿಮಿಷದಲ್ಲಿ ಆ ಹೋಟ್ಲು ಖಾಲಿ ಮಾಡಿಸೋ ಜವಾಬ್ದಾರಿ ನಂದು. ಎಲ್ಲಿದೆ ಅದು? ಅಷ್ಟು ಮಾಡಿ ಸರ್, ಎದುರುಗಡೆ ಸರ್. ಬನ್ನಿ ಹೋಗೋಣ. ಬನ್ನಿ.
ಓ ಬ್ರದರ್, ಖಾಲಿ ಆಗೋಯ್ತಲ್ಲ ಬ್ರದರ್. ಒಳಗಡೆ ಅನ್ನ ಮತ್ತೆ ಗೊಜ್ಜು ಇದೆ, ನಾ ಕಲ್ಸ್ಕೊಂಡ್ ಬಂದೆ. ಅಜ್ಜಿ ನೀವು ಇಲ್ಲಿ ನೋಡ್ತಾ ಇರಿ, 2 ನಿಮಿಷ ನಾನು ಕಲ್ಸ್ಕೊಂಡ್ ಬಂದ್ಬಿಡ್ತೀನಿ. ನೋಡ್ತಾ ಇರಿ ನೀವು. ಅಲ್ಲಿ ಕೂತಿರಪ್ಪ, ತಗೊಂಡ್ಬರ್ತಾರೆ. ಅಜ್ಜಿ 10 ನಿಮಿಷ ಟೈಮ್ ಕೊಡ್ತೀನಿ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಯಾಕಪ್ಪ, ನಾನೇನ್ ತಪ್ಪು ಮಾಡಿದೆ? ಅಜ್ಜಿ, ನೀನ್ ಹೋಟ್ಲು ಊಟ ತಿಂದು ಫುಡ್ ಪಾಯ್ಸನ್ ಆಗಿದೆ ಅಂತ ನಮ್ಮ ಇಲಾಖೆ ಕಂಪ್ಲೇಂಟ್ ಬಂದಿದೆ. ಇನ್ಮೇಲೆ ನೀನ್ ಹೋಟ್ಲು ನಡೆಸೋ ಆಗಿಲ್ಲ. ಇಲ್ಲಪ್ಪ, ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ, ಬೇಕಾದ್ರೆ ನೀವೇ ತಿಂದು ನೋಡಿ. ಇದನ್ನೆಲ್ಲ ತಿನ್ನಕ್ಕೆ ನನ್ಗೆ ತಲೆ ಕೆಟ್ಟಿದ್ಯಾ? ಫುಡ್ ಪಾಯ್ಸನ್ ಇದೆ ಅಂತ ಕಂಪ್ಲೇಂಟ್ ಬಂದಿದೆ, ನೀನ್ ಕ್ಲೋಸ್ ಮಾಡ್ಬೇಕಷ್ಟೇ. ಫುಡ್ ಇನ್ಸ್ಪೆಕ್ಟರ್, ಗುಡ್ ಸರ್. ಈ ಹೋಟ್ಲದೇನೋ ಊಟ ಸರಿ ಇಲ್ಲ, ಓಕೆ. ಆದರೆ ಆ ಎದುರುಗಡೆ ಹೋಟ್ಲದು ರಿವೈಸ್ ರಿಪೋರ್ಟ್ ನೀವೇ ಕೊಟ್ಟು ಸರ್ಟಿಫಿಕೇಟ್ ಇಶ್ಯೂ ಮಾಡಿರೋದಲ್ಲ? ಏನ್ ರಿಪೋರ್ಟು ಸರ್ಟಿಫಿಕೇಟು ಅಂತ ಮಾತಾಡ್ತಾ ಇದೀಯಾ? ನಿನ್ ಕೆಲಸ ಏನಿದೆ ಅಷ್ಟು ನೋಡ್ಕೋ. ಇನ್ಸ್ಪೆಕ್ಟರ್ ಬಂದು ಆ ಅಮ್ಮ ಮಾಡಿರೋ ಅಡಿಗೆಲ್ ಪ್ರಾಬ್ಲಮ್ ಇದೆ ಅಂತ ಹೇಳವ್ರೆ. ಪ್ರಾಬ್ಲಮ್ ಇದೆ ಅಷ್ಟೇ. ಪ್ರಾಬ್ಲಮ್ ಇರೋದು ಅಜ್ಜಿ ಮಾಡಿರೋ ಅಡುಗೆಲಲ್ಲ, ನೀನು ಹೋಟೆಲಲ್ಲಿ ಕೊಡ್ತಾ ಇದೆಯಲ್ಲ ಆ ಅಡುಗೆ. ಫುಡ್ ಬಿಸ್ನೆಸ್ ಅಲ್ಲಿ ಅನ್ನಕ್ಕೆ ಸೋಡಾನ ಬಳಸಲೇಬಾರ್ದು, ಫುಡ್ ಸ್ಟ್ಯಾಂಡರ್ಡ್ಸ್ ವಿರುದ್ಧವಾದ. ಆದರೆ ನಿಮ್ಮ ಹೋಟೆಲಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಸೋಡಾನ ಮಿಕ್ಸ್ ಮಾಡ್ತಾ ಇದ್ದೀರಾ. ಮಾರಾಟ ಮಾಡ್ತಿರೋ ಕಾಫಿ, ಟೀಗೆ ಬಳಸ್ತಾ ಇರೋ ಹಾಲು ಒರಿಜಿನಲ್ ಅಲ್ವೇ ಅಲ್ಲ, ಪೌಡರ್ ಮಿಲ್ಕ್ನ ಬಳಸ್ತಾ ಇದ್ದೀರಾ. ಮೋರೋವರ್, ನೀವು ಬಳಸ್ತಾ ಇರೋ ಹಿಟ್ಟು ಫಸ್ಟ್ ಕ್ವಾಲಿಟಿದು ಅಲ್ವೇ ಅಲ್ಲ. ಏನಯ್ಯ, ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ದೊಡ್ಡ ಮೇಧಾವಿ ಅನ್ಕೊಂಡ್ಬಿಟ್ಟಿದ್ಯಾ ಹೆಂಗೆ? ಇನ್ಸ್ಪೆಕ್ಟ್ರೆ ಏನೇನೋ ಮಾತಾಡ್ತಾವನೆ, ಮೊದ್ಲು ಎತ್ತಂಗಡಿ ಮಾಡಿಸಿ. ಸುಮ್ಮನೆಯ ಈ ಹೋಟ್ಲ್ ಎತ್ತಂಗಡಿ ಮಾಡ್ಸಕ್ ಹೋದ್ರೆ ನನ್ನ ಎತ್ತಂಗಡಿ ಮಾಡಿಸ್ಬಿಡ್ತಾರೆ. ಸರ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ನಿಮ್ಗೇನ್ರಿ ಆಯ್ತು? ಇಷ್ಟೊಂದು ಹಾರಾಡ್ತಾ ಇದ್ರಿ. ಏನ್ ಆ ಅಮ್ಮ ಲಂಚ ಗಿಂಚ ಕೊಟ್ಲಾ ಹೆಂಗೆ? ಆ ಅಮ್ಮಂಗೆಲ್ಲ ಇದು ಅಷ್ಟೊಂದು ಕೆಪಾಸಿಟಿ. ಸುಮ್ಮನೆ ಇರ್ರಿ, ಅವ್ರು ಯಾರು ಗೊತ್ತಾ? ಏಜೆ. ಇವನು ಏಜೆ ಆಗ್ಬಿಟ್ರೆ ಏನ್ ದೊಡ್ಡ ಲಾರ್ಡ ಇವನು. ರೀ, ಬೇಕಿದ್ರೆ ಇನ್ನೂ 20,000 ಬಿಸಾಕ್ತೀನಿ, ತಗೊಳ್ಳಿ. ಈ ಅಂಗಡಿ ಎತ್ತಂಗಡಿ ಮಾಡ್ಬೇಕಷ್ಟೇ. ನನಗಿಲ್ಲಿ ಯಾರು ಕಾಂಪಿಟೇಟರ್ ಇರಬಾರ್ದು ಅಷ್ಟೇ. ನಿನ್ ತಾಯಿಗಾಗಿರೋ ವಯಸ್ಸಾಗಿದೆ, ಅವ್ರನ್ನ ಏಕವಚನದಲ್ಲಿ ಮಾತಾಡಿಸ್ತೀಯಾ? ತಾಯಿ ಥರ ಏನಪ್ಪ, ನಾನೇ ಈ ಪಾಪಿನ ಹೆತ್ತ ತಾಯಿ. ಅಮ್ಮನ ನಿನ್ ತಾಯಿ ಜೊತೆ ಹೀಗೆ ನಡ್ಕೋತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಯಾರ ಜೊತೆ ಬಿಸ್ನೆಸ್ಗೆ ಇಳಿದಿದ್ಯೇನು? ತಾಯಿ ಋಣ ತೀರ್ಸೋ ಮಗನೇ ನಾನಾ ನೀನಂತ ವ್ಯವಹಾರಕ್ಕಿಳಿದ್ರೆ ದೇವ್ರ ಮೆಚ್ತಾನ ನಿನ್ನ. ತಾಯಿ ಋಣ ತೀರ್ಸಕ್ಕೆ 7 ಜನ್ಮ ಎತ್ತಿದ್ರು ಸಾಲದು ಅಂತಾರೆ. ಅಂತದ್ರಲ್ಲಿ ಏನ್ ಮಾಡ್ತಿದ್ಯಾ ನೀನ್? ಹೋಟ್ಲಲ್ಲಿ ದೇವ್ರ ಫೋಟೋ ಹಾಕಿದ್ಯಲ್ಲ, ಅದ್ರ ಬದಲು ಈ ತಾಯಿನ ಕೂಡ್ಸು, ಉದ್ಧಾರ ಆಗ್ತೀಯ. ಅದು ಬಿಟ್ಟು ಆ 1000 ಕೋಟಿ ದೇವ್ರು ನಿನ್ಗೆ ಆಶೀರ್ವಾದ ಮಾಡಿದ್ರು, ತಾಯಿ ಕಣ್ಣೀರ್ ಶಾಪ ಏನಾರ ಕಟ್ಟಿದ್ರೆ 7 ಜನ್ಮಕ್ಕೂ ಇದ್ದಲ್ಲ ನೀನು. ಜನಗಳ ತಲೆ ಮೇಲೆ ಕೈ ಇಟ್ಟು ವಿಷ ಹಾಕಿ ಅವ್ರನ್ನ ಸಾಯ್ಸಕ್ ಹೊರಟ್ಯೋ, ಅವತ್ತೇ ನಿನ್ನ ನನ್ನ ಪಾಲಕ್ ಸತ್ತೋದೆ. ಕೊಟ್ಟವನಾದ್ಮೇಲೆ ನೀನ್ ಇಷ್ಟು ಕೆಟ್ಟವನಾಗ್ತೀಯ ಅಂತ ಗೊತ್ತಿದ್ರೆ ಚಿಕ್ಕ ಮಗು ಆಗಿದ್ದಾಗಲೇ ನಿನ್ನ ಕುಕ್ಕೆ ಹಿಡಿದು ಸಾಯಿಸ್ಬಿಡ್ತಿದ್ದೆ. ಹುಟ್ಟೋರು ಮಾಡಿದ ಪುಣ್ಯ ಮಕ್ಕಳು ಕಾಪಾಡುತ್ತೆ ಅಂತಾರೆ, ನಿಜ ಕಣೋ. ನಾನು ಮಾಡಿದ ಪುಣ್ಯ ಇವತ್ತಿನ ನೀ ಮಟ್ಟಕ್ಕೆ ಇಟ್ಟಿದ್ದೆ. ಆದ್ರೆ ನೀನ್ ಮಾಡ್ತಾ ಇರೋ ಪಾಪ ನಿನ್ ಮಕ್ಕಳು ಸುಟ್ಕೊಳತ್ತೆ. ಅವ್ರು ಹೇಗೋ ಉದ್ಧಾರ ಆಗ್ತಾರೆ?
ಸ್ವಲ್ಪನಾದ್ರೂ ನಿಯತ್ತಿಂದ ಬದುಕೋದನ್ನ ಕಲಿಯೋ, ಬದಲಾಗೋ. ಎಂಥ ಅಮ್ಮನಿಗೆ ಎಂಥ ಮಗ, ಆಶ್ಚರ್ಯ ಆಗತ್ತೆ. ನೋಡು, ಅನ್ನನ ಪರಬ್ರಹ್ಮ ಸ್ವರೂಪ ಅಂತಾರೆ. ನೀನು ಅದಕ್ಕೆ ವಿಷ ಹಾಕೋದು ಒಂದೇ, ಆ ದೇವ್ರಿಗೆ ವಿಷ ಹಾಕೋದು ಒಂದೇ. ಇನ್ಮೇಲಾದ್ರೂ ಬದಲ ಸರ್. ನೀವು ಬದುಕೋ ಆಸೆಗೆ ಫೇಕ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡಿ ಜನಗಳನ್ನ ಸಾಯಿಸ್ಬೇಡಿ. ಸಾರಿ ಸರ್. ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ನಿನ್ನ ಮಗನಾಗಿ ತಪ್ಪು ಮಾಡ್ಬಿಟ್ಟೆ. ಕ್ಷಮಿಸಮ್ಮ. ಅದರ ಮೇಲೆ ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನೀನ್ ಕ್ಷಮೆ ಕೇಳ್ಬೇಕಾಗಿರೋದು ಇವರನ್ನ. ನೀವು ನನ್ನನ್ನು ಕ್ಷಮೆ ಕೇಳಬೇಡಿ, ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಚೆನ್ನಾಗಿದೆ ಅಷ್ಟೇ. ನಾನು ಬರ್ತೀನಿ.